ನಮಸ್ಕಾರ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ಹ್ಯಾಪಿ ಫ್ಯಾಮಿಲಿ ಕನ್ನಡ. ಈ ದಿನ ನಾವು ಕನಸಿನಲ್ಲಿ ನೀವೇನಾದರೂ ದೆವ್ವ, ಭೂತ, ಪ್ರೇತ, ಆತ್ಮಗಳನ್ನೇನಾದರೂ ಕನಸಿನಲ್ಲಿ ಕಂಡ್ರೆ ಯಾವ ಅರ್ಥವನ್ನು ಸೂಚಿಸುತ್ತೆ, ಏನು ಹೇಳುತ್ತೆ ಸ್ವಪ್ನಶಾಸ್ತ್ರ? ವೀಕ್ಷಕರೇ, ನಿಮ್ಮ ಕನಸಿನಲ್ಲಿ ನೀವೇನಾದರೂ ಈ ರೀತಿ ಕಂಡ್ರೆ, ಅಂದರೆ ಆತ್ಮಗಳನ್ನೇನಾದರೂ ಕಂಡ್ರೆ, ಭೂತಗಳನ್ನೇನಾದರೂ ಕಂಡ್ರೆ, ಅದರಿಂದ ಎದುರ್ಕೊಂಡು ಹೋಗ್ತಿರುವ ರೀತಿ ಅಥವಾ ಅದರೊಂದಿಗೆ ಮಾತನಾಡೋ ರೀತಿ ಅಥವಾ ಬೇರೆ ಯಾವುದೇ ರೀತಿ ನೀವು ಕನಸಿನಲ್ಲಿ ಕಂಡ್ರೆ ಇದು ಅಶುಭ ಸೂಚಕ ಎಂದು ಸ್ವಪ್ನಶಾಸ್ತ್ರ ತಿಳಿಸುತ್ತದೆ. ನೀವು ಮಲಗುವ ಮುನ್ನ ಸಿನಿಮಾದಲ್ಲಿ ನೋಡಿರೋದು ಆಗಿರಬಹುದು ಅಥವಾ ಅದರ ಬಗ್ಗೆ ವಿಚಾರವಾಗಿ ಅಂದರೆ ಭೂತಗಳ ವಿಚಾರವಾಗಿ ಮಾತನಾಡಿ ಆಮೇಲೆ ನಿದ್ದೆ ಮಾಡಿದ್ದು, ಆ ನಿದ್ದೆಯಲ್ಲಿ ನಿಮಗೆ ಈ ರೀತಿ ಕನಸನ್ನೇನಾದರೂ ಕಂಡಿದ್ದರೆ ಸ್ವಪ್ನಶಾಸ್ತ್ರ ಇದನ್ನು ಪರಿಗಣಿಸುವುದಿಲ್ಲ. ಈ ರೀತಿ ಯಾವುದೇ ವಿಚಾರ ಮಾತನಾಡದೇ ನಿಮ್ಮ ಕನಸಿನಲ್ಲಿ ಭೂತಗಳು, ಪ್ರೇತಗಳು ಏನಾದರೂ ಕಂಡಿದ್ದರೆ ಆಗ ಮಾತ್ರ ಪರಿಗಣಿಸಲಾಗ್ತದೆ. ನೀವು ಆ ಕ್ಷಣ ಕನಸನ್ನು ಕಂಡಾಗ ಎದ್ದು, ರಾತ್ರಿ ಆಗಿದ್ದರೂ ಪರವಾಗಿಲ್ಲ, ಬೆಳಗಿನ ಜಾವ ಆಗಿದ್ರೂ ಪರವಾಗಿಲ್ಲ, ಬೆಳಗ್ಗೆ ಎದ್ದು ನೀವು ಆ ಕ್ಷಣನೇ ಎದ್ದು ಕೈಕಾಲು ಮುಖವನ್ನು ತೊಳೆದುಕೊಂಡು ದೇವರಿಗೆ ದೀಪ ಹಚ್ಚಬೇಕು. ಈ ರೀತಿ ಮಾಡೋದ್ರಿಂದ ನಿಮಗೆ ಬರುವ ಸಮಸ್ಯೆಗಳು ಏನೇ ಇದ್ರೂ ಅದು ಸ್ವಲ್ಪ ಮಟ್ಟಿಗೆ ತಡೆಗಟ್ಟುತ್ತೆ. ಒಂದು ವೇಳೆ ಈ ರೀತಿ ಕನಸು ನಿಮಗೆ ಪ್ರತಿದಿನ ಬರ್ತಾ ಇದೆ ಅನ್ನೋದಾದರೆ ಖಂಡಿತ ಇದಕ್ಕೆ ಸೂಕ್ತ ಪರಿಹಾರಗಳನ್ನು ಮಾಡಿಕೊಳ್ಬೇಕಾಗುತ್ತೆ. ಈ ಕನಸು ನಿಮ್ಮ ಸುತ್ತ ಒಂದು ನೆಗೆಟಿವ್ ಎನರ್ಜಿ ಇದೆ ಅನ್ನೋದನ್ನು ಸೂಚಿಸ್ತಾ ಇರುತ್ತೆ. ಇಂತಹ ಇನ್ನಷ್ಟು ಉಪಯುಕ್ತ ಮಾಹಿತಿಗಳೊಂದಿಗೆ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.